ಸಚಿವ ಸ್ಥಾನಕ್ಕಾಗಿ ಶಾಸಕ ಬಸನಗೌಡ ದದ್ದಲ್ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ನಮ್ಮ ಜಿಲ್ಲೆಗೆ ಒಂದು ಸಚಿವ ಸ್ಥಾನ ಸಿಗಬೇಕು. ಈ ಬಗ್ಗೆ ನೂತನ ಸಿಎಂ ಜೊತೆ ಮಾತನಾಡಿದ್ದೇನೆ. ನಮ್ಮ ಜಿಲ್ಲೆಗೆ ಒಂದು ಸಚಿವ ಸ್ಥಾನ ಸಿಗಲೇಬೇಕು. ನಮ್ಮ ಜಿಲ್ಲೆಯಲ್ಲಿ 3 ಶಾಸಕರಿದ್ದೇವೆ. ನಾನು ಎಸ್ಟಿ ಕೋಟಾಡಿ ಸಚಿವ ಸ್ಥಾನವನ್ನು ಹೇಳಿದ್ದೇನೆ. ಬಿಕೆ ಹರಿಪ್ರಸಾದ್ ಭೇಟಿ ಬಳಿಕ ಬಸನಗೌಡ ದದ್ದಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರವರ ಬೇಡಿಕೆಗಳು ಏನೇನಿರುತ್ತೆ ಎಲ್ಲವನ್ನು ಸಹ ಹೇಳ್ತಾ ಇದ್ದಾರೆ. ಜೊತೆಗೆ ಫಸ್ಟ್ ಲಿಸ್ಟ್ ಹೆಂಗೂ ಬಿಡುಗಡೆ ಆಗಿ ಹೋಗಿದೆ. ಕೆಲವರು ಕಸರತ್ತನ್ನು ನಡೆಸ್ತಾ ಇದ್ದಾರೆ. 2ನೇ ಲಿಸ್ಟಲ್ಲಾದರೂ ನಮ್ಮ ಹೆಸರು ಬರಬಹುದಾ, ಅದರೊಳಗೆ ಏನೇನೆಲ್ಲ ಮಾಡಬೇಕು ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ನಮ್ಮ ಜಿಲ್ಲೆಗೂ ಒಂದು ಸಹ ಸಚಿವ ಸ್ಥಾನ ಬೇಕು. ಈ ಬಗ್ಗೆ ನೂತನ ಸಿಎಂ ಜೊತೆ ಮಾತನಾಡಿದ್ದೇನೆ. ನಾನು ನಮ್ಮ ಜಿಲ್ಲೆಗೆ ಒಂದು ಸಚಿವ ಸ್ಥಾನ ಬೇಕೇ ಬೇಕು ಅಂತ ಹೇಳಿ ಪಟ್ಟನ್ನು ಹಿಡಿದಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ 3 ಶಾಸಕರಿದ್ದೇವೆ. ನಾನು ಎಸ್ಟಿ ಕೋಟಾಡಿ ಸಚಿವ ಸ್ಥಾನವನ್ನು ಕೇಳಿದ್ದೇನೆ ಅಂತೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಚುಚ್ಚಾಟನ ನಡೆಸಿದ್ದಾರೆ. ನೋಡ್ಕೊಂಡು ಬರೋಣ ಬನ್ನಿ. ಶಾಸಕರಂತ ಬಸನಗೌಡ ದದ್ದಲ್ ಇದ್ದಾರೆ. ಸರ್, ಇವತ್ತು ಕೆಪಿಸಿಸಿ ಅಧ್ಯಕ್ಷರಾಗಿ ಬಿಕೆ ಹರಿಪ್ರಸಾದ್ ಅವರು ಅಧಿಕಾರ ಸ್ವೀಕಾರ ಮಾಡ್ತಾ ಇದ್ದಾರೆ. ಒಂದಿಷ್ಟು ಸವಾಲುಗಳು, ಬದಲಾವಣೆ ಇದೆ ಸರ್, ಈ ವಿಚಾರದ ಬಗ್ಗೆ. ಈಗಾಗಲೇ ಕರ್ನಾಟಕದ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಡಿ.ಕೆ. ಶಿವಕುಮಾರ್ ಸಾಹೇಬರು ನಿನ್ನೆ ಪ್ರಮಾಣ ವಚನ ನಂತರ ಇವತ್ತು ಏನು ಅವರು ಹಿಂದೆ ಅಧ್ಯಕ್ಷ ಇದ್ದಂಥದ್ದನ್ನು ಇವತ್ತು ಬಿಕೆ ಹರಿಪ್ರಸಾದ್ ಸಾಹೇಬರನ್ನ ಇವತ್ತು ಕೆಪಿಸಿಸಿ ನೂತನವಾಗಿ ಅಧ್ಯಕ್ಷರನ್ನಾಗಿ ಸಾರಥ್ಯವನ್ನು ವಹಿಸಿದ್ದಾರೆ. ಖಂಡಿತವಾಗಿ ಇವರಿಬ್ಬರ ನೇತೃತ್ವದಲ್ಲಿ ಮತ್ತು ಸಿದ್ದರಾಮಯ್ಯ ಸಾಹೇಬ್ರವರ ನೇತೃತ್ವದಲ್ಲಿ ಮುಂದಿನ 2028ನೇ ಚುನಾವಣೆಯಲ್ಲಿ ಮತ್ತೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬರ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಮತ್ತು ಇಬ್ಬರು ನಾಯಕರುಗಳಿಗೆ ಇವತ್ತು ಡಿ.ಕೆ. ಶಿವಕುಮಾರ್ ಸಾಹೇಬರಿಗೂ ಮತ್ತು ಬಿಕೆ ಹರಿಪ್ರಸಾದ್ ಸಾಹೇಬರಿಗೆ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ. ನನ್ನ ಸಚಿವ ಸ್ಥಾನದ ಒಂದು ಮೊದಲ ಪಟ್ಟಿ ಆಗಿದೆ. ಸಚಿವರು 13 ಸಚಿವರು ಸಿಎಂ ಸೇರಿದಂತೆ 14 ಪದಗ್ರಹಣ ಆಗಿದೆ. ನೀವು ಕೂಡ ಸಚಿವ ಆಕಾಂಕ್ಷಿಗಳಲ್ಲಿದ್ರಿ. ಮುಂದಿನ ಪಟ್ಟಿಯಲ್ಲಿ ಏನಾದರೂ ತಮ್ಮ ಹೆಸರು ಬರುತ್ತಾ? ಇಲ್ಲ, ಖಂಡಿತವಾಗಿ ನಮ್ಮ ಜಿಲ್ಲೆಯ ಪರವಾಗಿ ನಾವು ಕೇಳ್ತಾ ಇದ್ದೀವಿ. ಜಿಲ್ಲೆಯ ಏನು 3 ಜನ ಶಾಸಕರಿದ್ದೀವಿ. ಹಿರಿಯರಾದಂಥ ಅಂಪುರಗೌಡರು ಇದ್ದಾರೆ ಮತ್ತು ಅವರು ಜನರಲ್ ಕ್ಷೇತ್ರ, ನಾವು ಎಸ್ ಟಿ ಕ್ಷೇತ್ರದಲ್ಲಿ ನಾನು ಆಕಾಂಕ್ಷಿದ್ದೀವಿ. ನಾವು ಬೇರೆ SC ರಿಸರ್ವ್ ಕಾನ್ಸ್ಟಿಟ್ಯೂಷನಲ್ಲಿ ಬಿಟ್ಟಿದ್ದೀವಿ. ಈ ರೀತಿಯಾಗಿ ಜಿಲ್ಲೆಗೆ ಅಕಾಮಿಡೇಷನ್ ಮಾಡಂತ ಕೇಳಿದ್ವಿ. ಖಂಡಿತವಾಗಿ ಬರುವಂತ ದಿನಗಳಲ್ಲಿ ಅದು ಅಕಾಮಿಡೇಷನ್ ಮಾಡ್ತಾರೆ ನಮ್ಮ ಜಿಲ್ಲೆಗೆ ಅಂತೇಳಿ ನಾನು ಭಾವಿಸ್ತೀನಿ. ಈ ವಿಚಾರದ ಬಗ್ಗೆ ನೂತನ ಸಿಎಂ ಜೊತೆ ಏನಾದರೂ ಚರ್ಚೆ ಮಾಡಿದ್ದೀರಾ ಸರ್? ಅಲ್ಲ, ಸಿಎಂ ಜೊತೆಗೆ ಮಾಡಿದ್ದೀವಿ. ಎಲ್ಲಾ ನಾಯಕರುಗಳ ಜೊತೆಗೆ ನಮ್ಮ ಜಿಲ್ಲೆಯ ಪರವಾಗಿ ಅಹವಾಲನ್ನು ಕೊಟ್ಟಿದ್ದೀವಿ. ಭರವಸೆ ಇದೆಯಾ? ಖಂಡಿತವಾಗಿ ಭರವಸೆ ಇದೆ. ನಮ್ಮ ಜಿಲ್ಲೆಗೆ ಒಬ್ಬರಿಗೆ, ನಮ್ಮ ಯಾರಿಗೂ ಆದ್ರೂ ಒಬ್ಬರಿಗೆ ಸಚಿವರನ್ನ ಕೊಡ್ತಾರೆ ಅಂತ. ಥ್ಯಾಂಕ್ ಯು. ಇದಿಷ್ಟು ಶಾಸಕ ಬಸನಗೌಡ ದದ್ದಲ್ ಅವರ ಮಾತಾಗಿದ್ದು. ಕ್ಯಾಮ್ರಾ ಪರ್ಸನ್ ಬಾಲು ಜೊತೆ LN ಸ್ವಾಮಿ, T5 ಬೆಂಗಳೂರು.